ಯಾರ ಮನೆ ಕರ್ಕೊಂಬರ್ಬೇಕು ಅನ್ಕೊಂಡಿಯವ? ಆ ಅತ್ತೀರ ಬರ್ರಿ, ಒಳ ಬರ್ರಿ. ನೀವು ಇಲ್ಲಿ, ಇವರೆಲ್ಲ ದೊಡ್ಡತ್ತೀರ ಬರ್ರಿ, ಒಳ ಬರ್ರಿ, ಕುಂದ್ರ ಬರ್ರಿ. ಇರ್ಲವ ಇರ್ಲಿ. ಹೆಂಗದೀವ ನನ್ನ ಮಗಳ? ಆರಾಮದಿಯಾ? ಕೂಸ ಆರಾಮೈತಾ ಪ್ರತಿಭಾ? ನಾನು ಬರ್ಬೇಕಂತ ಅನ್ನೆವ. ಆಟನತ್ಲೆ ನಮ್ಮ ಮನ್ಯಾಗು ಏನೇನ ಕಿರಿಕಿರಿ ಆದವ, ಹಂಗಾಗಿ ಬರೋಕ್ಕಾಗಲಿಲ್ಲ. ತಂಗಿ ಬೇಸರ ಮಾಡ್ಕೋಬೇಡ. ಆರಾಮದಿಯಾ ನನ್ನ ಮಗಳ? ಅಯ್ಯೋ ನಾ ಆರಾಮದೀನ್ರಿ, ಬರ್ರಿ ಒಳಗ. ನಾ ಇರೋದು ನೋಡಕತ್ತೇನು? ನಾನ ಸೈತಾನ ರೊಕ್ಕ ಸುಶೀಲಾ. ಎದಕ್ಕೆ ಬಂದಿರಿ ನೀವು? ಎದಕ್ಕೆ ಬಂದಿರಿ ನಮ್ಮ ಮನೆಗೆ? ಏನು ಉಡ್ಸಿರಿ? ಯಾಕ ಅವಾಗ ಒಂದಿಟ್ಟು ಮರ್ಯಾದೆ ತೆಗೆದು ಸಾಕಾಗಿಲ್ಲ ನಿಮ್ಮ ಊರಾಗಂತ ನಮ್ಮೂರಾಗೂ ಮರ್ಯಾದೆ ತೆಗಿಬೇಕಂತ ಬಂದು ಕುಂತೀರ ನೀವು? ತಿರ್ಗಾಮೃಗ ಏ ಒಂದಿಟ್ಟು ತಡ್ಕೊಂತೀನ ಏನು? ನನ್ನನ್ನು ಕರ್ಕೊಂಬಂದು ಇಲ್ಲಿಗ ಯಜಮಾನ್ ಮನುಷ್ಯಾಳ ಅಂತ ನನ್ನ ಹತ್ರಕ್ಕೆ ಬಂದಿಯಾ? ಈಗ ನಾ ಬಂದಿನ ಎಲ್ಲ ಶುದ್ಧ ಮಾಡ್ಬೇಕಂತ ಬಂದಿನ. ಮತ್ತ ಸುಮ್ಮನೆ ಬಿಡು ನಿಂದ್ರ. ಕಲ 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 ಏನು ಬಾಯಿ ಮಾಡ್ತಿದ್ದಿ? ಏನು ತಾನ ಯಾವಾಗ ಕಲ್ತಿಲ್ಲ ಇದನ್ನ? ಸವಿತಾ ಕೇಳದಲ್ಲ ಪ್ರಿಯಾ, ಕರಿಕಿನ ಒಳಗ. ಮುಂದೆ ಬಾರವ ಇಲ್ಲಿ ತಂಗಿ, ಬಾ. ಪ್ರಿಯಾ ತಡೀರಿ. ಬಂದಾಳ, ಪ್ರಿಯಾನು ಬಂದಾಳ, ಎಲ್ಲರೂ ಇಲ್ಲೇ ಅದೀವಿ, ತಡೀರಿ. ಪ್ರಿಯಾ ನೀ ಎಂದಿದ್ದಲ್ಲವ, ನನ್ನ ಮಗ ಬಂದು ನಿನಗೆ ತಪ್ಪಾತಂತೇಳಿ ಕೇಳಿ ಎಲ್ರ ಮುಂದೂ ಏನೇನಾಗೈತೆ ಅಂತ ಒಪ್ಕೋಬೇಕು ಅಂತ ಹೇಳಿದ್ದೆಲ್ಲವ. ಆತ ನನ್ನ ಮಗ ಈಗ ಅದಕ್ಕೆ ತಯಾರದನ. ದಯವಿಟ್ಟು ಬಾರವ ನನ್ನ ಮನೆಗೆ ವಾಪಸ್ಸು. ಯಾಕ್ರಿ ಏನು ತಿಳ್ಕೊಂಡಿರಿ ನೀವು? ಬೇರೆ ಮನೆ ಹೆಣ್ಮಕ್ಳಂದ್ರೆ ಏನು ತಿಳ್ಕೊಂಡಿರಿ? ಆಟದ ಗೊಂಬಿ ಮಾಡಿರನ? ಆಟದ ಗೊಂಬಿ ಮಾಡಿರಿ? ಬೇಕಂದ್ಕೂಳೆ ಬಾರವ ಪ್ರಿಯಾ ಹೋಗುನು ಅಂದ್ಕೂಳೆ ಬಂದುಬಿಡ್ಬೇಕು. ಹೋಗವ ನೀನು ನಮಗೆ ಬೇಡ, ನನ್ನ ಮಗ್ಗು ಬೇಡ ಅಂದ್ಕೂಳೆ ಹೋಗ್ಬಿಡ್ಬೇಕು. ಏನು ತಿಳ್ಕೊಂಡಿರಿ ನೀವು? ಹೊಟ್ಟಿಗೆ ಅನ್ನನ ತಿಂತೀರ, ಬೇರೆ ಏನ್ರ ತಿಂತೀರ? ಅದ ನಿಮ್ಮ ಮಗಳಿಗೆ ಆಗಿದ್ರೆ ಹಿಂಗೆ ಮಾಡ್ತಿದ್ರೆ ನೀವು? ಅಯ್ಯೋ ಯಕ್ಕ, ಆಕಿಗೆ ಹೆಣ್ಮಕ್ಳು ಇಲ್ಲ ಯವ್ವ, ಅದಕ್ಕೆ ಹಿಂಗೆ ಉರಿತಾಳ ಎಡ್ಡು ಗಂಡ. ಆಕಿಗೆ ಎಲ್ಲಿ ಗೊತ್ತಾಗ್ಬೇಕದ ತ್ರಾಸ? ಆಕಿಗೆ ಎಂದು ಗೊತ್ತಾಗದಲ್ಲ ಬೇಯವ್ವ. ಹೌದ್ರಿ ಅತ್ತಿಯರ ಕರೆನ. ನಾನು ಹೇಳ್ತೀನಿ ಕೇಳ್ರಿ, ಬೇಡ ಅಂದ್ರೆ ಬೇಡ. ಈಕೆ ವಾಪಸ್ ಯಾವ್ದ ಕಾರಣಕ್ಕೂ ಅತನ ಜೊತೆ ಬಾಳೆ ಮಾಡೋದು ಬೇಕಾಗಿಲ್ರಿ. ಬೇಕಾದಂಗೆ ಅದಾರ್ರಿ ನಮ್ಮ ದೀಪಕ್, ಅವ್ರಿಗೆ ಕೊಟ್ಟು ಮದುವೆ ಮಾಡೋಣಂತ. ವಾಪಸ್ ಯಾವ್ದ ಕಾರಣಕ್ಕೂ ಹೋಗ್ಬೇಡ ಪ್ರಿಯಾ ನೀನು ಇವ್ರ ಮನೆಗೆ. ನಾನು ಅದನ್ನ ಹೇಳಕತ್ತೀನಿ. ಯಾರು ನನ್ನ ಮಾತಾ ಕೇಳವಲ್ರು, ನನ್ನ ಮಾತಿನ ಕಡೆನೇ ಲಕ್ಷ್ಯ ಕೊಡವಲ್ರು. ಸೋಡಾ ಕಣ್ಣೇಕೆ ಆ ಚಸ್ಮಾನ ತೆಗೆದು ನಿನ್ನ ಕಣ್ಣಾಗ ತಿವ್ದು ಬಿಡ್ತೀನಿ ನೋಡು. ಸುಮ್ಮನೆ ನಿಂದ್ರೆ ಬಾಯಿ ಮುಚ್ಕೊಂಡು. ನಾನು ನೋಡಕತ್ತೀನಿ, ನಮ್ಮ ಮನೆಗಿದ್ದಾನು ಇದನ್ನೇ ಎಬ್ಸಿದಿ ಯಾಕ? ಹಂಗಲ್ರಿ ಅತ್ತಿಯರ, ನಿಮ್ಗೆ ಗೊತ್ತಿಲ್ರಿ ಹೆಂಗೆಲ್ಲ ಮಾತಾಡನೀತ ನಮ್ಮ ಪ್ರಿಯಾಗಂತಂದ. ಅಲ್ಲಿ ಅವರಿಬ್ಬರು ನಿಂತಾರಿಲ್ಲ, ಆಕಿ ಹಿರೇ ಸುಸಿನ ನಿಂತಾಳ, ಯಾಣೆ ಸುಸಿನ ನಿಂತಾಳ. ಸ್ವಸ್ಥರಾಗಿ ಹೆಂಗೆ ನಿಂದಿರ್ಬೇಕು ಹಂಗೆ ನಿಂತಾರಿಲ್ಲ ಅವ್ರು. ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂದೇನ ಕುದ್ರಿ ಜುಟ್ನಕ್ಕೆ ಮತ್ತಿಲ್ಲಡಿಲ್ಲ. ಮತ್ತೆ ಬಾಯಿಗೆ ಏನರ ಒಂದು ಇಟ್ಟ ಬಿಡ್ತೀನಿ ನಿನಗೆ. ಮತ್ತೆ ತಂಗಿ ನಾನು ನೀ ಮತ್ತೆಲ್ಲ ನೀ ಮಾಡೋ ನಾಟಕನೆಲ್ಲ ನೋಡ್ಕೊಂಡು ಸುಮ್ ಕುಂದ್ರಕ ಏನೈತಿ ನಿನಗಿದ್ರಾಗ ಲಾಭ? ಬಗಳು ನೋಡೋಣ ಏನೋ ಲಾಭ ಇದ್ದಿದ್ದಕ್ಕನ ನೀ ಹೇಳಕತ್ತಿದ್ದಿ. ಏನು ಲಾಭ ಐತಿ ಹೇಳ? ನಿನ್ನಂಗ ತಾರ ತಿಗಡಿ ಭಾರವಿದ್ದೆ ಗೊತ್ತಿರಂತ ತಿಕಬಣ್ಣ ನೀನು. ನಿಮ್ಮ ಮತ್ತೆಲ್ಲ ನಾನು ಎಲ್ಲ ಭಾರವಿದ್ದೇನು ಅವ್ರದ್ದು ಕುಡ್ದಿ ನಾನು. ಸುಮ್ಮ ಕುಂದ್ರ ನೀನು ತಂಗಿ. ಅಲ್ಲ ಹೇಳ್ದೆ ಪಾಪ. ಅಯ್ಯ ಪೀಪಿ ಸುಮ್ಮನಿದ್ರೆ ಗಪ್ಪ. ಅಯ್ಯ ಪ್ರಿಯಾ, ನಾನು ಕರೆನ ತಪ್ಪಾಗಿದ್ದಿ, ನನ್ನ ಕ್ಷಮಿಸ್ಬಿಡು ಪ್ರಿಯಾ. ಹೆಂಗದಿರಿ? ಆರಾಮದಿರಿ ಈಗ? ಯಾಕೆ ಇಷ್ಟಲಗು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಹೋದ್ರಿ ನೀವು? ಪ್ರಿಯಾ ಸ್ವಲ್ಪ ಸುಮ್ಮನೆ ಇರ್ತೀಯನ? ಅಲ್ಲಿ ಮಾತಾಡಕತ್ತಾಳೆ ನಿಮ್ಮ ದೊಡ್ಡವ, ಮಾತಾಡಕ್ಕೆ ಕೊಡು. ಆಮೇಲೆ ಕುಶ್ಲೋಪರಿ ಕೇಳುವಂತೆ ಅಂತ. ಅಪ್ಪ ಕೇಳೋಕ್ಕೂ ಹೇಳೋಕ್ಕೂ ಏನೈತಪ್ಪ? ನಮ್ಮ ಮನೆ ಮಗಳನ್ನ ಎಷ್ಟು ಚೀಪಾಗಿ ನಡೆಸ್ಕೊಳಕ್ಕೆ ಸಾಧ್ಯನೋ ಅಷ್ಟು ಚೀಪಾಗಿ ನನ್ನ ತಂಗಿನ ನಡೆಸ್ಕೊಂಡು ಮುಗಿಸ್ಯಾನಾತ. ಮತ್ತತಗ ಹೋಗಿ ನೀವು ಜೀಜಿ ಅಂತಿರಲ್ಲ, ಏನಾಗಿತ್ತು ನಿಮಗೆ ಎಲ್ರಿಗೂ? ಪ್ರಸಾದಿ, ನಿನಗ ಭಾಳ ಸಮಾಧಾನ ಐತಮ್ಮ. ಇಂಥ ವಿಷಯದ ದುಡುಕ್ ಬೇಡ. ಮಾತಾಡಕತ್ತೀವಲ್ಲ, ಅವನು ಪಶ್ಚಾತ್ತಾಪ ಪಟ್ಟು ಬಂದಾನ. ನೋಡೋನು ಏನಾಗುತ್ತ ನೋಡೋನು, ತಡಿ. ಸ್ವಲ್ಪ ಸುಮ್ಮನೆ ನಿಂದ್ರು ಪ್ರಸಾದ, ನಾವೆಲ್ಲ ನಿಂತೀವಲ್ಲ. ಪ್ರಸಾದ್ ಮಾರು ಯಾಕಪ್ಪ ಜಗದೀಶ, ನಿನ್ನ ಹೆಂಡತಿ ಯಾಕ ಭಾಳನ ಹಾರಾಡಕತ್ತಾಳ ಕರೆನ? ಯಾಕ? ಆಕೆಗೆ ಗಂಡಂದು ಅತ್ತಿ ಮಾವಂದು ಇಷ್ಟು ಮಂದಿ ನಾವು ಗಂಡ್ಮಕ್ಳು ಹೆಣ್ಮಕ್ಳು ದೊಡ್ಡವ್ರು ಎಲ್ಲರೂ ಅದೀವಿ. ಎಲ್ಲರದು ಬಿಟ್ಟು ನಿನ್ನ ಹೆಂಡ್ತಿನ ಕುದುರೆ ಬಾಲ ಹಾರಾಡ್ಸಿ ಅಂತ ನಿನ್ನ ಹೆಂಡ್ತಿನ ಮಾತಾಡ್ತಾಳಲ್ಲ, ಯಾಕ ಅಂತೀನಿ ನಾನು. ಯಾಕ ಗಂಡಸಲ್ಲ ಅಂದ್ಲ ಜಗದೀಶ? ಸುಮ್ಮನೆ ನಿಂತಿಯಲ್ಲ ನೋಡ್ಕೋತ. ಕರ್ಕೊಂಡು ಹೋಗಕ್ಕಿನ ಕೋಣೆಗೆ ಹೇಳ್ಕೊಂಡು ಮಾತೆಲ್ಲ ಮುಗಿದ್ಮೇಲೆ ಕರ್ಕೊಂಬಾಕಿನ ಕರ್ಕೊಂಡೋಗ ಮೊದ್ಲ. ಅಯ್ಯಯ್ಯಯ್ಯಯ್ಯಯ್ಯಯ್ಯ, ಏನು ಈಕಿಗೆ ಕೊಟ್ಟಾನ ದೇವ್ರು ಬೇರೆ ಯಾರಿಗಾರ ಕೊಟ್ಟಾನ? ಇಷ್ಟು ಹೇಳಕತ್ತಿ ನಾನು. ಬಾಯಿ ಮುಚ್ಕೊಂಡು ನಿಂದರ ಜುಟ್ಲಿ ಅಂದ್ರೆ ನನಗ್ಯಾಕಾಗಿತ್ತು ಅಂತ ನೀನು ಹೆಂಡ್ತಿ ನೋಡು. ನೀನು ಹೆಂಡ್ತಿದ್ದು ನಿನಗೆ ಬಿಡ್ತೀನಿ ಈಗ. ಸುಮಂಗ್ಲ ನಡಿ ನಮ್ಮ ಮನೆಗೆ ಹೋಗೋಣ.
ನಮ್ಮ ಮನೆಗೆ ಹೋಗೋಣ ನಡಿ. ಅಲ್ರಿ ಒಂದಿಷ್ಟು ತಡೀರಿ, ಹಂಗ್ಯಾಕ್ ಮಾಡ್ತೀರಿ? ಹೋಗೋಣ, ಒಂದು ನಿಮಿಷ ಇರ್ರಿ, ನಾ ಏನೋ ಮಾತಾಡ್ಬೇಕಲ್ಲ ಅತ್ತೆಯರ ಜೊತೆಗೆ. ಈಗ ಬರಲಿಲ್ಲ ಅಂದ್ರೆ ಮಾತ್ರ ಜುಟ್ಟಿದ್ ಹೇಳ್ಕೊಂಡು ಹೋಗ್ತೀನಿ. ಎಲ್ಲಾರ ಇದ್ರಿಗೂ ಮರ್ಯಾದಿನ ತಕ್ಕಂತೀನಿ. ನೀನು ಬಾ, ಹಿಂಗೆ ಮುಚ್ಕೊಂಡು ಎದ್ದು ಬಾ. ಏನ ಅಲ್ಲ ರೀ, ಒಂದು ನಿಮಿಷ ತಡೀತೀರನ? ಬಾ ಅಂದೆ. ಆಯ್ತು ಬರ್ರಿ. ಏನು ನೋಡ್ಸು ಕೊಡಲ್ಲ, ಮಾತಾಡ್ಸು ಕೊಡಲ್ಲ. ಅಯ್ಯೋ, ಎಲ್ಲಿ ಇವರಿಬ್ರು ಒಂದಾಗ್ಬಿಡ್ತಾರೇನ? ನನ್ನ ಪ್ಲಾನ್ ಎಲ್ಲ ಉಲ್ಟಾಗ್ಬಿಡುತ್ತಲ್ಲಪ್ಪ. ಇವ ಏನಾರ ಬಾಯ್ ಬಿಟ್ಟ ನನ್ನ ಕತಿ ಮುಗೀತಿಲ್ಲಿ. ಅಯ್ಯೋ ತಡಿ, ಇದು ನಮ್ಮ ಮನೆ ವಿಚಾರ. ಮತ್ತೆ ಯಾರಿರ್ಬೇಕು ಯಾರಿರಬಾರ್ದು ಅಂತಂದು ನಾನು ನಿರ್ಧಾರ ಮಾಡ್ತೇನೆ. ನೀನಪ್ಪ ನಮ್ಮನೆ ನೀನು ಬಂದಲ್ಲ, ನೀನು ಬಂದಿ. ಯಾರು ನೀನು? ಯಾಕೆ ಬಂದಿ? ಏನು ಸಂಬಂಧ? ದೊಡ್ಡತ್ತೀರ ಅವರು ನಮ್ಮ ಮಗ ಪರಿಚಯ ರೀ, ನನ್ನ ಫ್ರೆಂಡ್ ರೀ. ಓಹೋ ಹೋ ಹೋ ಹೋ, ನಿನ್ನಗ ಫ್ರೆಂಡ್. ಫ್ರೆಂಡು ಈಗ ಮನೆ ವಿಚಾರ ಮಾಡಮ್ದಾಗಿರ್ಬೇಕನವ ಸುಮಿತ್ರ. ನೋಡವ, ನಿನ್ನ ಫ್ರೆಂಡ್ ಒಂದಿಟ್ಟು ಹೇಳಿ ಏನರ ಚಾಪ ಕುಡಿತಿದ್ರೆ ಕುಡಿಸಿ ಕಳಿಸ್ಬಿಡವ ತಂಗಿ. ಹ್ಞೂ ರೀ ದೀಪಕ್. ಇಲ್ಲ, ನಂಗೆ ಚಾಯ್ ಏನು ಬೇಡ, ನಾನು ಬರ್ತೀನಿ, ಇಲ್ಲೇ ನಿಂದಿರ್ತೀನಿ. ಯಾವುದೇ ಕಾರಣಕ್ಕೂ ನಾನು ಹೋಗಲ್ಲ. ಅಪ್ಪಿ ತಪ್ಪಿನೂ ಪ್ರಿಯಾ ಈ ವಾಪಸ್ ಅವನ ಜೊತೆಗೆ ಇರೋಕೆ ಒಪ್ಕೋಬಾರ್ದು. ಏನು ನಿರ್ಧಾರ ಮಾಡ್ಬೋದು? ಅಯ್ಯೋ, ಯಾಕೆ ಇಷ್ಟು ಟೆನ್ಷನ್ ಆಗತ್ತೈತೆ ನನಗೆ. ಈಗ ಸರಿ ಹೊತ್ತು ನೋಡು, ಇದು ನಮ್ಮ ಮನೆ ವಿಚಾರ. ಬರಪ್ಪ ಅಣ್ಣ ತಮ್ಮಗಳು ಒಂದು ಹತ್ರ ಬರ್ರಿ. ನಮ್ಮ ಜಗದೀಶ್ ಹೋದ್ ನಾನು ಇರುವಲ್ದ ಕಾಳ ನಡಿತೈತಿ. ಹೇಳಪ್ಪ, ಏನ ಹೇಳಬೇಕು ಅಂದೆಲ್ಲ ನಿನ್ನ ಹೆಂಡತಿಗೆ ಹೇಳು, ಆರಾಮಾಗಿ ಹೇಳು. ಏನು ಕಿರಿಕಿರಿ ಇಲ್ಲ, ಏನು ಗದ್ಲಿಲ್ಲ, ಏನಿಲ್ಲ, ಆರಾಮಾಗಿ ಹೇಳು. ನಾವು ವಯಸ್ಸಾಗಿರೋರಕ್ಕಿ ಯವ್ವ ನನಗರ ನಿಂದ್ರಕ್ಕಾಗೋದಿಲ್ಲ. ನೀ ಹೋಗವ, ನೀ ಬಾಣ್ತಿ ಭಾಳ ಹೊತ್ತು ನಿಂದ್ರಬಾರ್ದು. ನೀ ಹೋಗು, ನಿನ್ನ ಕೊನೆಗೆ ಹೋಗು, ಕೂಸು ಒಂದೈತಿ, ನೀ ಹೋಗು ಪ್ರತಿಭಾ. ಹ್ಞೂ ರೀ. ಹೇಳಪ್ಪ, ನಿಂತೆಲ್ಲೋ ಮಕ ನೋಡ್ಕೊಂತ. ನಾವು ಎಷ್ಟೊತ್ತು ನಿಂದಿರ್ಬೇಕು ನಿಮ್ಮ ಜೊತೆಗೆ? ಪ್ರಿಯಾ, ನಂದು ತಪ್ಪಾಗೈತಿ. ನೀನು ಕಾಲಿಗೆ ಬೀಳಂದ್ರೆ ಬಿದ್ದುಬಿಡ್ತೀನಿ. ದಯವಿಟ್ಟು ವಾಪಸ್ ಬಂದು ನನ್ನ ಜೊತೆಗೆ ಬಾಳೆ ಮಾಡು. ಹೌದು, ನಾನು ನಿನ್ನನ್ನು ಭಾಳ ಕೆಟ್ಟದಾಗಿ ನಡೆಸ್ಕೊಂಡೀನಿ. ನಮ್ಮ ಅವ್ವನ ಮಾತು ಕೇಳಿ, ನಮ್ಮ ಅತ್ತಿಗೆಮ್ಮನ ಮಾತು ಕೇಳಿ, ಅವ್ರ ಮಾತು ಕೇಳೋದನ್ನಕ್ಕಿನ ನಾನು ದೇವಿಕನ್ನ ಪ್ರೀತಿ ಮಾಡ್ತಿದ್ದೆ. ಆ ಪ್ರೀತಿಯೊಳಗೆ ನಂಗೆ ದೇವಿಕನ ದೊಡ್ಡಕ್ಕೆ ಆದ್ಲು. ನಂಗೆ ನೀನು ಏನು ಮುಖ್ಯ ಅನ್ನಿಸ್ಲಿಲ್ಲ. ಯಾಕಂದ್ರೆ ನಾನು ದೇವಿಕಾ ಈಗಲ್ಲ, ನಮ್ಮದು ಹಳೆಯ ಪ್ರೀತಿ. ನೀನು ಮದುವೆಕಿನ ಮುಂಚೆಕ್ಕಿದ್ದನ್ನು ನಾವು ಪ್ರೀತಿ ಮಾಡಕತ್ತಿದ್ವಿ. ನಮ್ಮವ್ಗೆ ನಾ ಹೇಳ್ದೆ ದೇವಿಕನ ಮದುವೆ ಆಗ್ತೀನಿ ಅಂತಂದು. ಆದ್ರೆ ನಮ್ಮವ್ವ ರೊಕ್ಕದ ಆಸೆಗೆ ನನಗೆ ನಿನ್ನನ್ನು ಕೊಟ್ಟು ನನ್ನ ಜೊತೆಗೆ ನಿನ್ನನ್ನು ಮದುವೆ ಮಾಡಿದರು. ಹಾಗಾಗಿ ನಾನು ನಮ್ಮವ್ನ ಮಾತಿಗೆ ತೆಗೆದು ಹಾಕೋಕ್ಕಾಗ್ಲಾರ್ದ ನಿನ್ನನ್ನು ಮದುವೆಯಾಗಿ ನಿನಗೆ ಮೋಸ ಮಾಡಿದೆ. ಪಾಪಿ ಊರು ಪಾಪಿ, ಮೊದ್ಲ ಬೊಗಳಿದ್ ನಿಂತಿದ್ರ ನನ್ನ ಮಗಳ ಜೀವ ಉಳಿತಿತ್ತಲ್ಲ. ನಿನಗ ಆ ದೇವಿಕನ್ ಮ್ಯಾಗ ಮೋಹ ಇದ್ದಿದ್ರ ನನ್ನ ಮಗಳು ಈಗುನು ಗಂಡ 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 ಅಂತಾಳ. ಅಂತ ನನ್ನ ಮಗಳಿಗೆ ನೀನು ಮೋಸ ಮಾಡ್ದಲ್ಲೋ ನೀನು. ಸವಿತಾ, ಒಂದಿಟ್ಟು ಸುಮ್ಮನೆ ನಿಂದ್ರ ಅಲ್ವೇ ಅಕ್ಕ? ಸುಮ್ಮನೆ ನಿಂದ್ರು ಸವಿತಾ. ಆದ್ರೆ ನಾನು ದೇವಿಕನ್ನು ಮದುವೆ ಆಗೋಕ್ಕಾಗಲಿಲ್ಲ. ಇತ್ಲಾಗ ನನ್ನ ಹೆಂಡತಿ ಜೊತೆಗೂ ನಂಗೆ ಇರೋಕ್ಕಾಗಲಿಲ್ಲ. ಯಾಕಂದ್ರೆ ಅದಕ್ಕೆ ಬೇರೆ ಕಾರಣನೇ ಐತಿ. ನನ್ನ ಹೆಂಡತಿಗೆ ಮಕ್ಕಳಾಗದೇ ಇರೋದಕ್ಕೆ ನನ್ನ ಹೆಂಡತಿಗೆ ಏನು ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದು ನನಗೆ. ಡಾಕ್ಟ್ರ್ ಹೇಳ್ಯಾರ ನನಗೆ ಸಹಜವಾಗಿ ಯಾವತ್ತೂ ಮಕ್ಕಳಾಗಲ್ಲ ಅಂಥೇಳಿ. ಅದನ್ನು ನಾನು ಮುಚ್ಚಿಡಬೇಕಾಗಿತ್ತು. ಹೌದಾ? ಅಯ್ಯೋ ಪಾಪಿ. ಈ ವಿಷಯ ನನಗೂ ನನ್ನ ಹೆಂಡತಿಗೂ ಅಷ್ಟೇ ಗೊತ್ತಿತ್ತು. ನನ್ನ ಹೆಂಡತಿ ನಾ ಹೇಳ್ದಂಗೆ ಕೇಳ್ತಿದ್ಲು. ಆಕೆ ಅಮಾಯಕಿ, ಹೌದು. ಅದನ್ನು ನಾ ಯೂಸ್ ಮಾಡಿಕೊಂಡೆ. ನಾನು ಏನಾರ ಈಗ ದೇವಿಕನ ಮದುವೆ ಆದರೆ ನಾಳೆ ಮಕ್ಕಳಾಗಿಲ್ಲ ಅಂದ್ರೆ ನಂದ ಫಾಲ್ಟ್ ಅಂತ ಎಲ್ಲರಿಗೂ ಗೊತ್ತಾಗ್ತಿತ್ತು. ಅದಕ್ಕೆ ದೇವಿಕನ್ನ ಹಿಂಗೆ ಪ್ರೀತಿ ಮಾಡಿಕೊಂಡೇ ಹೋಗಬೇಕು. ಮನ್ಯಾಗ ಹೆಂಡತಿಯಾಗಿ ಈಕಿ ಇರಬೇಕು. ಈಕಿದ್ರೆ ನಮ್ಮವ್ವ ಖುಷಿ ಆಗುತ್ತೆ ಅಂತ ಅಂದ್ಕೊಂಡೆ. ಆದರೆ ನಮ್ಮವ್ಗೆ ಮಕ್ಕಳು ಬೇಕಾಗಿತ್ತು. ನನ್ನ ಹೊಟ್ಟೆಲೇ ಒಂದು ಕೂಸು ನೋಡ್ಬೇಕನ್ನೋದು ಆಕೆಗೆ ಭಾಳ ಮುಖ್ಯ ಇತ್ತು. ಅದ ಕಾರಣಕ್ಕನ ನಮ್ಮವ್ವ ಇನ್ನೊಂದು ಮದುವೆ ಮಾಡೋಕೊಂಡ್ಲು. ಅಲ್ಲೇ ಎಲ್ಲ ಗದ್ದಲಾಗಿದ್ದು. ಆದ್ರೆ ನನ್ನ ಹೆಂಡತಿದೇನೂ ತಪ್ಪಿಲ್ಲ. ಎಲ್ಲ ತಪ್ಪು ನಂದು. ಎಲ್ಲ ಸಮಸ್ಯೆ ಇರೋದು ನನಗೆ, ನನ್ನ ಹೆಂಡತಿಗಲ್ಲ. ನನ್ನ ಹುಳುಕು ಬೇರೆಯವ್ರಿಗೆ ಗೊತ್ತಾಗಬಾರ್ದು. ನಾ ಗಂಡಸಲ್ಲ ಅಂದ್ರೆ ನಂಗೆ ಮಕ್ಕಳಾಗಲ್ಲ ಅಂತ ಗೊತ್ತಾದ್ರೆ ನಂಗೆ ಎಲ್ಲರೂ ಗಂಡಸಲ್ಲ ಅಂತ ಹೇಳಿ
ಕೀಟ್ಲೆ ಮಾಡ್ತಾರ ಕಿಂಡಲ್ ಮಾಡ್ತಾರ ಅನ್ನೋದೊಂದ ಕಾರಣಕ್ಕನ ನಾನು ಅದನ್ನ ಮುಚ್ಚಿಡೋಕ್ಕೋಸ್ಕರ ದೇವಿಕನ ಜೀವನದಾಗೂ ಆಟ ಆಡಿದೆ, ಇತ್ಲಾಗ ನನ್ನ ಹೆಂಡತಿ ಜೀವನದಾಗೂ ಆಟ ಆಡಿದೆ. ನನಗೀಗ ಗೊತ್ತಾಗಿತ್ತು ನಾ ಮಾಡಿದ ತಪ್ಪಂತ ಹೇಳಿ. ಪ್ರಿಯಾ, ನೀ ಹೇಳ್ದಂಗೆ ಎಲ್ಲನೂ ಒಪ್ಕೊಂಡೀನಿ. ದಯವಿಟ್ಟು ಎಲ್ಲನೂ ಕ್ಷಮಿಸಿ ಬಂದು ನನ್ನ ಜೊತೆ ಜೀವನ ಮಾಡು ಪ್ರಿಯಾ, ನನ್ನ ಜೊತೆ ಜೀವನ ಮಾಡು.